ನಮಸ್ತೆ. ನನ್ನ ಹೆಸರು ಮುತ್ತುರಾಜು ಎಂ. ನನ್ನ ಊರು ರಾಮನಗರ. ನಾನು ತರಬೇತುದಾರರಾದ ಶ್ರೀ ಹರೀಶ್ ರಾಮ್ ರವ್ರ ಬಳಿ NLP ತರಬೇತಿಯನ್ನು ಪಡೆದುಕೊಂಡೆ. NLP ತರಬೇತಿಗೆ ಮೊದಲು ನನಗೆ ಕೋಪ, ಆತಂಕ, ಬೇಜಾರು ಮತ್ತು ಸಡನ್ನಾಗಿ ರಿಯಾಕ್ಟ್ ಮಾಡುವಂತಹ ಕೆಲವು ನಕಾರಾತ್ಮಕ ಭಾವನೆಗಳಿದ್ವು. ಈ NLP ತರಬೇತಿಯ 10 ದಿನಗಳಲ್ಲಿ ಕಲಿತಾ ಇದ್ದಂಗೆ 10 ದಿನಗಳ ನಂತರ ಈ ಕೋಪ, ಬೇಜಾರು, ರಿಯಾಕ್ಟ್ ಮಾಡುವಂತಹ ನಕಾರಾತ್ಮಕ ಭಾವನೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬಂದವು. ಈ NLP ತರಬೇತಿಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಹರೀಶ್ ರಾಮ್ ಸರ್ ಅವರು ತಿಳಿಸ್ಕೊಟ್ರು. ಇದರಲ್ಲಿ ನನಗೆ ಮುಖ್ಯವಾಗಿ ಇಷ್ಟವಾದಂಥದ್ದು ನನ್ನ ಜೀವನದಲ್ಲಿ ಬೇಕಾದಂತಹ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಮನಸ್ಸಿನಲ್ಲಿರುವಂತಹ ಕೆಲವು ಹಂತಗಳು. ಈ ಹಂತಗಳು ಹೇಗಿರುತ್ತೆ ಅಂದರೆ, ಇವುಗಳನ್ನ ವಾಲ್ಟ್ ಡಿಸ್ನಿ ಅನ್ನುವವರ ಒಂದು ಸ್ಟ್ರಾಟಜಿಯಲ್ಲಿ ತಿಳಿಸ್ಕೊಡ್ತಾರೆ. ಅದರಲ್ಲಿ ಮೊದಲನೇದು ಡ್ರೀಮರ್ ಅನ್ನುವಂತಹ ಒಂದು ಮನಸ್ಸಿನ ಸ್ಥಿತಿಯಲ್ಲಿ ಇದ್ದಾಗ, ನಾನು ಆಗಿದ್ದಾಗ ಒಂದು ಉದಾಹರಣೆ ಮೂಲಕ ವಿವರಿಸ್ತೀನಿ. ನಾನು ಒಂದು ಮನೆ ಕಟ್ಟೋ ಕನಸನ್ನು ಕಂಡೆ. ಆ ಮನೆ ಕಟ್ಟೋ ಕನಸನ್ನು ಮಿತಿ ಇಲ್ಲದಂತಹ ಹಲವಾರು ಕನಸುಗಳನ್ನ ನಾನು ಇಟ್ಕೊಂಡೆ. ಆ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ, ಅದನ್ನು ಕಾರ್ಯಗತಪಡಿಸ್ಕೊಳ್ಳೋದಕ್ಕೆ ರಿಯಾಲಿಸ್ಟ್ ಅನ್ನುವಂತಹ 2ನೇ ಕಲ್ಪನೆಯನ್ನು ತಗೊಂಡೆ. ಅದನ್ನು ಕಾರ್ಯಗತಗೊಳಿಸುವಂಥ ಪ್ಲಾನ್ ಹೇಗೆ ಅನ್ನುವಂಥದ್ದನ್ನು ನಾನು ಸೃಷ್ಟಿ ಮಾಡುವ ಬಗೆಯನ್ನು ಅವರಿಂದ ತಿಳ್ಕೊಂಡೆ. ನಂತರ 3ನೇದು, ಈ ಮನೆಯನ್ನು ಕಟ್ಟೋದಕ್ಕೆ, ಕಾರ್ಯಗತಗೊಳಿಸೋದಕ್ಕೆ ಬೇಕಾದಂತಹ ಒಂದು ಪ್ಲಾನ್ನ ಸಂದರ್ಭದಲ್ಲಿ ಈ ಯೋಜನೆಯಲ್ಲಿನ ಲೋಪದೋಷಗಳು, ಈ ಯೋಜನೆಯಲ್ಲಿನ ಅಡೆತಡೆಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಗೆ ಮಾನಸಿಕವಾಗಿ ಸಿದ್ಧವಾಗಬೇಕು ಅನ್ನೋದನ್ನು ಕ್ರಿಟಿಕ್ ಹಂತದಲ್ಲಿ ತಿಳ್ಕೊಳ್ಬೇಕು, ಅದನ್ನು ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಈ NLPಯಲ್ಲಿ ನಾನು ತಿಳ್ಕೊಂಡೆ. ಈ ರೀತಿ ಹಲವಾರು ವಿಷಯಗಳ ಬಗ್ಗೆ ನನಗೆ ಹರೀಶ್ ರಾಮ್ ಸರ್ ಅವರು NLPಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದು ಜೀವನದಲ್ಲಿ ನಮ್ಮ ಮಾನಸಿಕ ಸ್ಥಿತಿಯಲ್ಲಿ ಹೇಗೆ ಬದಲಾವಣೆ ಆಗಬೇಕು, ಆ ಮೂಲಕ ನನ್ನ ಆತ್ಮವಿಶ್ವಾಸವನ್ನು, ನನ್ನ ಬೆಳವಣಿಗೆಯ ಸಾಮರ್ಥ್ಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು, ಮತ್ತು ನನ್ನ ಮಾನಸಿಕ ಅಂದರೆ ಮನಸ್ಸು ಮತ್ತು ಬ್ರೈನ್ ನಡುವಿನ ಸಮತೋಲನವನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋವಂಥದ್ದನ್ನು ಈ NLPಯ 10 ದಿನಗಳ ತರಬೇತಿಯಲ್ಲಿ ನಾನು ತಿಳ್ಕೊಂಡಿದ್ದೇನೆ. ಈ ತರಬೇತಿಗೆ ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ಮನಸ್ಸು ಮತ್ತು ಬ್ರೈನ್ನ ಸಮತೋಲನಗೊಳಿಸ್ಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ನಾನು ಈ ಮೂಲಕ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.